ಕೃಷಿಕ ಸಮಾಜದ ನಿರ್ದೇಶಕರು ಸಹಕರಿಸಬೇಕು ಮತ್ತು ಕ್ಷಮಿಸಬೇಕು. ಕಾರಣಾಂತರದಿಂದ ಸ್ವಲ್ಪ ಅಸ್ತವ್ಯಸ್ತವಾಗಿ ಆಗ್ತಿರೋದ್ರಿಂದ. ಎರಡನೇದು, ತಮ್ಮ ಸೇವೆ ನಮ್ಮ ರೈತರಿಗೆ ನಿರಂತರವಾಗಿರಲಿ. ರೈತರಿಗೆ ಆಗುವ ಅನ್ಯಾಯಗಳಿಗೆ ತಾವು ಎತ್ತಿ ಹಿಡಿದು ಅವರ ಧ್ವನಿಯಾಗಿ ತಾವು ಅವರಿಗೆ ಕಾಪಾಡುವ ಮತ್ತು ನ್ಯಾಯ ಸಿಗುವ ಕೆಲಸ ಮಾಡಬೇಕಂತ ತಮಗೆಲ್ಲ ಕೋರ್ತೇನೆ. ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಕೃಷಿಕ ಪರಿಕರಗಳನ್ನು ವಿತರಣೆ ಮಾಡುವುದರ ಮೂಲಕ ಸರ್ಕಾರದಿಂದ ಮಂಜೂರಾದಂತಹ ಕೃಷಿ ಪರಿಕರಗಳನ್ನು ರೈತರಿಗೆ ವಿತರಣೆ ಮಾಡುವುದರ ಮೂಲಕ ನೂತನವಾಗಿ ಕೃಷಿಕ ಸಮಾಜಕ್ಕೆ ಆಯ್ಕೆಗೊಂಡಂತಹ ಎಲ್ಲ ನಿರ್ದೇಶಕರನ್ನು ಕೂಡ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಿಗೌಡ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಕೃಷಿ ಇಲಾಖೆ ಹಾಗೂ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಸಹಯೋಗದಲ್ಲಿ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಮಾತನಾಡಿದರು. ರೈತರು ಬಹಳಷ್ಟು ಸಂಕಷ್ಟದಲ್ಲಿ ಇವತ್ತು ರೈತಾಪಿಯನ್ನು ಮಾಡುವಂತಹ ಸಂದರ್ಭ ಒದಗಿದೆ. ಅತಿವೃಷ್ಟಿ, ಅನಾವೃಷ್ಟಿ ಪ್ರತಿ ವರ್ಷವೂ ಕೂಡ ಕಾಡ್ತಾ ಇದೆ. ರೈತರು ಇದಕ್ಕೆ ಎದೆಗುಂದದೆ ದೇಶಕ್ಕೆ ಅನ್ನ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ. ನಾನು ಕೂಡ ಒಬ್ಬ ರೈತನ ಮಗ. ಒಂದು ಏನು ರೈತರು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಬೇಕು. ನೀವೆಲ್ಲರೂ ಕೂಡ ಕೃಷಿ ಇಲಾಖೆಯ ಸಲಹೆ ಸಹಕಾರವನ್ನು ಪಡೆದುಕೊಳ್ಬೇಕು. ಆಧುನಿಕ ಕೃಷಿಯತ್ತ ವಾಲಬೇಕು. ತಾವೆಲ್ಲ ಆಧುನಿಕ ಕೃಷಿಯನ್ನು ಅಳವಡಿಸಿಕೊಳ್ಳಬೇಕು. ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ಮಾತನ್ನು ಹೇಳಿದರು. ಏನು ಈ ಒಂದು ರೈತ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಆಯೋಜನೆಗೊಂಡಂತಹ ರಾಸಾಯನಿಕ ಬಳಕೆ ಇಲ್ಲದಂತಹ ರಾಸಾಯನಿಕ ಗೊಬ್ಬರ ಬಳಕೆ ಇಲ್ಲದೇ ಬೆಳೆದಿರುವಂತಹ ಬೆಳೆಗಳಿಂದ ತಯಾರಿಸಲ್ಪಟ್ಟಂತಹ ಸಿಹಿ ಖಾದ್ಯಗಳನ್ನು ಖರೀದಿಸಿದರು, ವೀಕ್ಷಣೆ ಮಾಡಿದರು, ಪರಿಶೀಲನೆ ಮಾಡಿದರು, ಮಾಹಿತಿಯನ್ನು ಪಡೆದುಕೊಂಡರು. ಈ ಒಂದು ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಮೊಹಮ್ಮದ್ ಅಶ್ರಫ್ರವರು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಸಹಾಯಕ ತೋಟಗಾರಿಕಾ ಮುಂದಾಳು, ಕೃಷಿಕ ಸಮಾಜದ ಸರ್ವರು ಕೂಡ ಉಪಸ್ಥಿತರಿದ್ದರು. ಮುಖಂಡರಾದಂತಹ ಪುತ್ರೇಶ್, ದೀಪದ ಕೃಷ್ಣ, ಬಸಾಪುರ ಮಂಜುನಾಥ, ರೈತ ಮುಖಂಡರಾದಂತಹ ಉಪನಾಕನಳಿಯ ಹಾಲೇಶಪ್ಪ, ಕೂಡುಬಾಳ ಚಂದ್ರಪ್ಪ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಹಳಷ್ಟು ಅಚ್ಚುಕಟ್ಟುತನದಿಂದ ಇಲಾಖೆಯವರು ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ರು. ಮಹಿಳೆಯರು ಸ್ವಸಹಾಯ ಸಂಘದಿಂದ ಏನೋ ಒಂದು ತಯಾರಿಸಿದ್ರು. ಆ ಎಲ್ಲ ತಯಾರಿಸಿದಂತಹ ಸಿಹಿ ಖಾದ್ಯಗಳನ್ನು ಶಾಸಕರಿಗೆ ವಿವರಿಸಿದರು, ಶಾಸಕರ ಮುಂದೆ ತೋರಿಸಿದರು. ಶಾಸಕರು ಪ್ರೋತ್ಸಾಹ ನೀಡುವಂತಹ ಭರವಸೆಯನ್ನು ನೀಡಿದರು. ಇಲಾಖೆಯಿಂದ ಸಿಗುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳ್ರಿ. ತಾಲೂಕು ಪಂಚಾಯತ್ ಇಒ ಉಮೇಶ್ರವರು ಕೂಡ ಉಪಸ್ಥಿತರಿದ್ದರು. ಮಂತ್ರೋಡಿ ವಿಶ್ವನಾಥ್ ಕೂಡ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ. ಹಿರಿಯರಾದಂಥ ಓಲೆ ಈಶಪ್ಪನವರು, ಕೃಷಿಕ ಸಮಾಜದ ನಿಕಟಪೂರ್ವ ಅಧ್ಯಕ್ಷರಾದಂತಹ PV ಬಸವರಾಜ್ ಸೇರಿದಂತೆ ಅನೇಕ ಮುಖಂಡರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.